ನೋಡಿ, ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಬಿಟ್ರೆ ಯಾರು ಕೇಳೋದಿಲ್ಲ. ನೀವು ಮೈಕ್ ಹಾಕೊಂಡ್ಬಿಟ್ಟಿದ್ರೆ ಇನ್ನೊಂದು ಹೆಸರು ಹೇಳ್ತಾರೆ, ಅವ್ರನ್ನು ಯಾರು ಕೇಳಲ್ಲ. ಸುಮ್ಮನೆ ಅವೆಲ್ಲ ಸುಮ್ಮನೆ ಏನೇನೋ ಪ್ರಶ್ನೆ ಕೇಳಬೇಡಿ. ಸುಮ್ಮನೆ ಅಲ್ರಿ. ಇವಾಗ ನಾವು ಹೋಗ್ತೀವಿ, 4 ಜನ ಸ್ನೇಹಿತರು ಮಾತಾಡ್ತಾರೆ, ನಮಗೆ ಅವು ಬಂದಿದ್ಯಪ್ಪ ಒಳ್ಳೇದು ಅಂತ, ನನಗೂ ಕರೀತಾರೆ, ನಾನು ಹೋಗ್ಬೇಕು ಅಷ್ಟೇ. ಅಲ್ಲೇ ಒಂದು ಸಾಲಿಡಾರಿಟಿ ತೋರಿಸ್ಬೇಕು, ಹೋಗ್ಬೇಕು. ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವರು ಆಹ್ವಾನ ಮಾಡಿರೋದು ಬಹಳ ಟೀಕೆ ಮಾಡ್ತಾರೆ ಬಿಜೆಪಿ. ಮುಸ್ಲಿಂ ಅನ್ನೋದು ಒಂದು, ಇನ್ನೊಂದು ತಾಯಿ ಭುವನೇಶ್ವರಿ ಅವ್ರನ್ನ ಅವರು ಭುವನೇಶ್ವರಿ ಅಂತ ಒಪ್ಕೊಳ್ದೇ ಇರೋದು, ಚಾಮುಂಡೇಶ್ವರಿಯನ್ನ ಹೆಂಗ್ ಒಪ್ಕೊಳ್ತಾರೆ, ಹೆಂಗ್ ಉದ್ಘಾಟನೆ ಮಾಡ್ತಾರೆ ಅಂತ ಅವರ ಹಳೆ ಭಾಷಣವನ್ನ ಉಲ್ಲೇಖಿಸಿ ಪ್ರಶ್ನೆ ಎತ್ತಿದ್ದಾರೆ. ಈಗ ದೇವ್ರೇ. ದಸರಾ ಹಬ್ಬ ಅಂತಕ್ಕಂಥದ್ದು ಒಂದು ರಾಜವಂಶದ ಒಂದು ಕಾರ್ಯಕ್ರಮ. ರಾಜವಂಶದಲ್ಲಿ ಅದರಲ್ಲೂ ಸಹ ಮೈಸೂರು ಮಹಾರಾಜರು ಒಂದು ಪ್ರಗತಿಪರ ಮಹಾರಾಜರು ಅಂತೇಳಿ ಇಡೀ ಪ್ರಪಂಚಕ್ಕೆ ಗೊತ್ತಿರ್ತಕ್ಕಂಥ ವಿಚಾರ. ಮಹಾರಾಜರನ್ನ ಒಂದು ದಸರಾಕ್ಕೆ ಮಾತ್ರ ಸ್ಥಿಮಿತ ಮಾಡ್ಲಿಕ್ಕೆ ಹೋಗ್ತಕ್ಕಂಥ ವಿಚಾರ ದುಃಖಕರವಾದ ವಿಚಾರ. ಸಾಮಾಜಿಕ ನ್ಯಾಯದ ಹರಿಕಾರ 1918ನೇ ಇಸ್ವಿಯಲ್ಲಿ ಎಲ್ಲರಿಗೂ ಸಹ ಸಮಾನತೆ ಸಿಗಬೇಕು ಅಂತೇಳಿ ಸಮಾಜದ ಬಗ್ಗೆ ಯೋಚನೆ ಮಾಡಿದಂತ ಮಹಾನ್ ಮಹಾರಾಜರ ಈ ಒಂದು ಕಾರ್ಯಕ್ರಮದಲ್ಲಿ ಇದು ಮಹಾರಾಜರ ವಂಶದ ಕಾರ್ಯಕ್ರಮ ಅಲ್ಲ, ಸರ್ಕಾರಿ ಕಾರ್ಯಕ್ರಮ. ಸರ್ಕಾರಿ ಕಾರ್ಯಕ್ರಮ ಆದ್ಮೇಲೆ ಸಂವಿಧಾನದಲ್ಲಿ ಎಲ್ಲ ದೇಶದ ಪ್ರಜೆಗಳಿಗೂ ಸಹ ಅದರಲ್ಲಿ ಭಾಗಿಯಾಗ್ತಕ್ಕಂಥ ವಿಚಾರ ಇದೆ. ಮಹಾರಾಜರ ಮನೆ ಒಳಗಡೆ ನಡೀತದೆ ಅಂತ ನೋಡಿ, ಪೂಜಾ ಕೈಂಕರ್ಯಗಳ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಅದು ಇವ್ರು ಹೇಳಿದ್ರೆ ನಾನು ಒಪ್ಕೊಳ್ತೀನಿ. ಭಾರತೀಯ ಜನತಾ ಪಾರ್ಟಿ ಮತ್ತು RSSಗೆ ಏನು ಹೊಟ್ಟೆ ನೋವು ಅಂತ ಹೇಳಿದ್ರೆ, ವಾಟ್ಸಪ್ ಯೂನಿವರ್ಸಿಟಿ, ನಾಗ್ಪುರ್ ಯೂನಿವರ್ಸಿಟಿ ಮತ್ತು ಅವರ ಹಿಂದುತ್ವ ಯೂನಿವರ್ಸಿಟಿನಲ್ಲಿ ಯಾರಿಗೂ ಸಹ ಬುಕ್ಕರ್ ಪ್ರಶಸ್ತಿ ಬಂದಿರತಕ್ಕಂಥ ಅಂತಾರಾಷ್ಟ್ರೀಯ ಮಟ್ಟ ಪ್ರಶಸ್ತಿ ಬಂದಿರತಕ್ಕಂಥದ್ದು ಅವರ ಜಾಯಮಾನದಲ್ಲಿಲ್ಲ, ಬರೋದೂ ಇಲ್ಲ. ಗೋಬರ್ ಯೂನಿವರ್ಸಿಟಿಯವರು ಇಡೀ ಕರ್ನಾಟಕ ಅಲ್ಲ, ಇಡೀ ದೇಶ ಪ್ರಪಂಚ ಹೆಮ್ಮೆ ಬೀಳಬೇಕಾದಂತ ವಿಚಾರ. ಒಬ್ಬ ಸಾಮಾನ್ಯ ಮಹಿಳೆ ಸಮಾಜ ಮತ್ತು ಸಾಮಾಜಿಕ ಹೋರಾಟಗಾರ್ತಿ ಮತ್ತು ಬರಹಗಾರರು, ಅವರಿಗೆ ಕರ್ನಾಟಕ ರಾಜ್ಯದ ಒಂದು ಗೌರವವನ್ನು ಕೊಡ್ತಕ್ಕಂಥ ವಿಚಾರದಲ್ಲಿ ಇವರು ಅಪಸ್ವರ ಹೇಳಿದ್ರೆ ಇವರ ಮನಸ್ಥಿತಿ ಏನು ಅನ್ನೋದು ಗೊತ್ತಾಗತ್ತೆ. ಮನಸ್ಥಿತಿ ಒಂದು ಮಹಿಳೆಯರ ಬಗ್ಗೆ ಇರ್ತಕ್ಕಂಥ ಮನಸ್ಥಿತಿ. RSS ಭಾರತೀಯ ಜನತಾ ಪಾರ್ಟಿ ಮಹಿಳೆಯರನ್ನು ಒಪ್ಪೋದೇ ಇಲ್ಲ. ಅವರು ಹಿಂದೂ ಕೋಡ್ ಬಿಲ್ ಬಿದ್ದಿದೆ ಅದಕ್ಕೆ. ಆನಂತರ ಅಲ್ಪಸಂಖ್ಯಾತರದ್ದು 2ನೇ ವಿಚಾರ. 3ನೇ ವಿಚಾರ, ನಾಳೆ ಇದು ಅಲ್ಪಸಂಖ್ಯಾತರಿಗೆ ಮಹಿಳೆಯರಿಗೆ, ನಾಳೆ ದಿನ ದಲಿತರ ಮೇಲೆ, ಆಚೆ ನಾಳಿದ್ದು ಶೂದ್ರ ಮೇಲೆ ಇವ್ರು ಯಾರು ಸಹ ಪ್ರವೇಶ ಮಾಡಬಾರ್ದು ಅನ್ನೋ ಹುನ್ನಾರ. ಇದು ಬಹಳ ದೂರ ದೃಷ್ಟಿ ಇಟ್ಕೊಂಡು ಮಾಡ್ತಕ್ಕಂಥ ಕುತಂತ್ರ, ಷಡ್ಯಂತ್ರ ಅನ್ನೋದನ್ನ ನಾನು ಇದನ್ನ ಖಂಡನೆ ಮಾಡ್ತೀನಿ. ಬಾನು ಮುಸ್ತಾಕ್ ಅಂತ ಮಹಾನ್ ಲೇಖಕರನ್ನ ನಾವು ಗೌರವ ತರಿಸ್ತಕ್ಕಂಥದ್ದು ನಾವೆಲ್ಲರೂ ಸಹ ಹೆಮ್ಮೆ ಬೀಳಬೇಕು. ನಿಸಾರ್ ಅಹಮದ್ ಅವರು ಬಂದಾಗ ಇದು ವಿವಾದ ಆಗಿರ್ಲಿಲ್ಲ, ಯಾಕಂದ್ರೆ ಅವರು ಕನ್ನಡವನ್ನ ತಾಯಿ ಅಂತ ಒಪ್ಕೊಂಡಿದ್ರು, ತಾಯಿ ನಿತ್ಯೋತ್ಸವ ಹಾಡಲು ಬಳಸಿದ್ರು. ಬಟ್ ಇವರ ವಿಚಾರದಲ್ಲಿ ಏನ್ ಪ್ರಶ್ನೆ ಎದ್ದಿದೆ ಅಂದ್ರೆ, ಇವರು ಕನ್ನಡಾಂಬೆಯನ್ನ ಈ ಅರಿಶಿಣ ಕುಂಕುಮ ಮಾಡಿ ಕೂರಿಸ್ತಿದ್ದೀರಾ, ಈ ತರದೆಲ್ಲ ಹಿಂದಿನ ಭಾಷಣಗಳನ್ನ ಉಲ್ಲೇಖಿಸಿ ಮಾತಾಡ್ತಾ ಇದ್ದಾರೆ. ಈಗ ಅವರು ಪ್ರಗತಿಪರ ಚಿಂತಕರು. ನಿಸಾರ್ ಅಹಮದ್ ಅವರು ನಮ್ಮ ಮೇಷ್ಟ್ರು, ಸಾಹಿತಿಗಳು. ಅವ್ರಿಗೂ ಇವ್ರಿಗೂ ಬಹಳ ವ್ಯತ್ಯಾಸ ಇದೆ. ಇವರು ಸಮಾಜದಲ್ಲಿ ಅವಕಾಶಗಳನ್ನ ಹೋರಾಟಗಾರ್ತಿಯವರು. ಅವ್ರನ್ನ ಯಾರನ್ನೂ ಇವರು ಒಪ್ಪೋದೇ ಇಲ್ಲ, ಸಂಘದವರು ಅಥವಾ ಬಿಜೆಪಿಯವರು. ಆದ್ರಿಂದ ಆ ಹೊಟ್ಟೆ ನೋವಿಗೆ ಒಂದೇ ಒಂದು ಔಷಧ ಏನು ಅಂತಂದ್ರೆ, ನೆಟ್ಟಿಗೆ ಪಾನ್ಕ ಇದು ಕೋಸಂಬರಿ ತಿನ್ಕೊಂಡು ಸುಮ್ಮನೆ ಇರ್ಬೇಕು. DK ಶಿವಕುಮಾರ್ ಸದನದಲ್ಲಿ ಗೀತೆ ಹೇಳಿರೋ ವಿಚಾರಕ್ಕೆ ಕ್ಷಮೆ ಕೇಳಬೇಕು ಅಂತ ನೀವು ಹೇಳಿದ್ರಿ. ಅಧ್ಯಕ್ಷರಾಗಿರ್ಬೋದು, ಈ ತರ ಮಾತಾಡಿದ್ಮೇಲೆ ಕ್ಷಮೆ ಕೇಳಬೇಕು. ಫೈನಲಿ DK ಶಿವಕುಮಾರ್ ಅವರು ನೋಡಿ, ಕಾಂಗ್ರೆಸ್ ಪಕ್ಷ ನಾವು ಅಥವಾ DK ಶಿವಕುಮಾರ್ ಕಟ್ಟಿದ್ದಲ್ಲ, ನಮ್ಗೆ ಯಾರೋ ಕೊಟ್ಟಿದ್ದಾರೆ ಇದನ್ನ ಮುಂದೆ ಕಾಪಾಡ್ರಪ್ಪ ಅಂತ ಹೇಳಿ. ನಮ್ಗೆ ಕಾಪಾಡೋ ಶಕ್ತಿ ಇದ್ರೆ ಕಾಪಾಡಬೇಕು, ಇಲ್ಲ ಮುಂದೆ ಬರ್ತಕ್ಕಂಥ ಪೀಳಿಗೆಗಳಿಗೆ ಕೊಟ್ಟೋಗ್ಬೇಕು. ಯಾರು ಪರ್ಮನೆಂಟ್ ಇಲ್ಲ, ಯಾರು 500 ವರ್ಷ ಬದುಕೋದಿಲ್ಲ. ಮಹಾತ್ಮ ಗಾಂಧಿ ಅಂತವ್ರೆ ಈ ಪಕ್ಷವನ್ನ ಕಟ್ಟಿ ದೇಶವನ್ನ ಕೊಟ್ಟು ಅವನ್ನ ಕೊಲೆ ಮಾಡಿರ್ತಕ್ಕಂಥ ಸಂಘಟನೆಗಳ ಪ್ರಾರ್ಥನೆಗಳನ್ನ ಹೇಳೋದು ತಪ್ಪು ಅಂತ ನಾನು ಹೇಳಿದ್ದೆ ವಿನಃ ವೈಯಕ್ತಿಕವಾಗಿ ಅವ್ರ ಬಗ್ಗೆ ನನಗೇನು ವಿರೋಧ ಏನಿಲ್ಲ. ಅಧ್ಯಕ್ಷರಾಗಿ ಅವ್ರು ಹೇಳ್ಬಾರ್ದು, ಡೆಪ್ಟಿ ಮುಖ್ಯಮಂತ್ರಿ ಆಗಿ ಹೇಳಕ್ ನಂದೇನು ಅಭ್ಯಂತರ ಇಲ್ಲ. ಕಾಂಗ್ರೆಸ್ ಅಧ್ಯಕ್ಷರಾದ ಮೇಲೆ ಯಾವ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿರ್ತಕ್ಕಂಥ RSS ಯಾವ
ಸಂವಿಧಾನದ ವಿರುದ್ಧ ಇರತಕ್ಕಂಥ RSS, ಯಾವ ತ್ರಿವರ್ಣ ಧ್ವಜದ ವಿರುದ್ಧ ಇರತಕ್ಕಂಥ RSS, ಇವರ ಪ್ರಾರ್ಥನೆ ನಾವು ಮಾಡೋದು ಬೇಕಾಗಿಲ್ಲ. ಅವರು ಯಾವ ಕಾರಣಕ್ಕೆ ಹೇಳಿದ್ರೆ ಅದು ಬೇರೆ ಪ್ರಶ್ನೆ. ಪ್ರತಿಯೊಬ್ಬ ಕಾಂಗ್ರೆಸ್ ಅಲ್ಲಿ ಪದಾಧಿಕಾರಿಗಳು, ನಾವು MLAಗಳು, MLCಗಳು, MP ಗಳು, ಇವ್ರದೇ ಅಲ್ಲ ಕಾಂಗ್ರೆಸ್. ಈ ದೇಶದಲ್ಲಿ 20%, 40, 50, 60% ಜನ ಸಪೋರ್ಟ್ ಮಾಡಿರ್ತಕ್ಕಂಥ ಪಕ್ಷ ಇದು, ಸಿದ್ಧಾಂತ ಇರ್ತಕ್ಕಂಥ ಪಕ್ಷ. ಅದರಲ್ಲಿ ಅದನ್ನ ನಾವು ಹೇಳಿಕ್ ಸಾಧ್ಯ ಇಲ್ಲ. ಆದ್ರಿಂದ ಅವ್ರಿಗೆ ಅನ್ಸಿದ್ರೆ ಆಗಿರೋ ತಪ್ಪು ಅಂತ ಹೇಳಿ ಬಹಳ ಸಂತೋಷ. ಆಸ್ ಎ ಕಾಂಗ್ರೆಸ್ ಮನ್ ಹ್ಯಾಸ್ ಅಕ್ಸೆಪ್ಟೆಡ್ ಇಟ್. ಅದು ಬಹಳ ಒಳ್ಳೆ ವಿಚಾರ. ಕಾಂಗ್ರೆಸ್ ನಾಯಕರು ಕೂಡ ನಿಮ್ಮಷ್ಟು ಗಟ್ಟಿ ಧ್ವನಿಯಿಂದ ಅವ್ರು ಹೇಳಿದ ತಪ್ಪು ಅಂತ ಒಬ್ರು ಹೇಳಿಲ್ಲ ಅಲ್ಲ. ಅಂದ್ರೆ ಎಲ್ಲ ಅವ್ರ ಹೇಳಿಕೆಗೆ ಸಮರ್ಥನೆ ನಿಂತಿದ್ದಾರೆ ಅಂತಾನ ಈಗ ಏನ್ ಅನ್ಕೋಬೇಕು? ಅದು ಕಾಂಗ್ರೆಸ್ ಕಾರ್ಯಕರ್ತರಾಗ್ಲಿ, ಈಗ ನಾನೊಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವ್ನು, ಕಾರ್ಯಕಾರಿ ಸಮಿತಿನಲ್ಲಿ ಇರ್ತಕ್ಕಂಥ ಜವಾಬ್ದಾರಿ ನನ್ನ ಮೇಲೆ ಜಾಸ್ತಿ ಇರುತ್ತೆ. ನಾನು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಬಂದ್ರೆ ಯಾರ ಜೊತೆನೂ ನಾನು ರಾಜಿ ಆಗೋನಲ್ಲ. ನನಗೂ ಸಹ ಈ ಪಕ್ಷದಲ್ಲಿ 50 ವರ್ಷ ಆಗೋಯ್ತು. ಆದ್ರಿಂದ ಎಲ್ಲಾದ್ರೂ ತಪ್ಪಾದ್ರೆ ತಪ್ಪು ಅಂತ ಹೇಳ್ತೀನಿ, ಸರಿ ಅಂದ್ರೆ ಸರಿ ಅಂತ ಹೇಳ್ತೀನಿ. ಸೈದ್ಧಾಂತಿಕವಾಗಿ ಈ ಪಕ್ಷದಲ್ಲಿ ಇರೋನೇ ವಿನಃ ಬಾಕಿ ಯಾವುದೇ ವಿಚಾರಕ್ಕಲ್ಲ. ಅದ್ ಬಿಟ್ಬಿಡಿ. ಹೈಕಮಾಂಡ್ ಅಂದ್ರೆ ಹೈಕಮಾಂಡ್ ಜನರಲ್ ಸೆಕ್ರೆಟರಿ ಹೇಳ್ತಾರೆ. ನಾನು ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನಾಗಿ ಜವಾಬ್ದಾರಿ ಸ್ಥಾನದಲ್ಲಿ ಇಟ್ಕೊಂಡು ಸೈದ್ಧಾಂತಿಕವಾಗಿ ಹೋರಾಟ ಮಾಡ್ಕೊಂಡ್ ಬಂದಿರ್ತಕ್ಕಂಥವ್ರು ನಾವು. RSS ಅವ್ರನ್ನ ನಿರಂತರವಾಗಿ ವಿರುದ್ಧ ಮಾಡ್ಕೊಂಡ್ ಬಂದವರು. ನಂದು ಹೇಳೋ ಜವಾಬ್ದಾರಿ ಹೇಳಾಯ್ತು, ಅವರು ಏನ್ ಹೇಳ್ಬೇಕು ಅವರು ಹೇಳಾಯ್ತು, ಅಲ್ಲಿಗೆ ಮುಗೀತು. ಶಾಸಕರುಗಳು ಸೀನಿಯರ್ ಲೀಡರ್ಗಳೇ ವಿಶ್ ಮಾಡಿ ಪೋಸ್ಟ್ ಹಾಕ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ. ನೀವು ಯಾವ್ದನ್ನು ವಿರೋಧಿಸ್ತೀರೋ ಅದ್ರ ಪರವಾಗಿರ್ತಕ್ಕಂಥ ಕಾಂಗ್ರೆಸ್ ಅದು ವೆರಿ ಅನ್ಫಾರ್ಚುನೇಟ್ ಅದು. ಯಾಕಂದ್ರೆ ಕೆಲವರಿಗೆ ಅಷ್ಟು ಆಳವಾಗಿ ಕಾಂಗ್ರೆಸ್ ಪಕ್ಷದ ಇತಿಹಾಸ ತಿಳ್ಕೊಳ್ಳೋದು ಸುಲಭ ಅಲ್ಲ. ಕಾಂಗ್ರೆಸ್ ಪಕ್ಷ 69ರಿಂದ ಈಚೆಗೆ ಬರೀ ನಾವು MLA ಹೆಂಗಾಗ್ಬೇಕು, MP ಹೇಗಾಗ್ಬೇಕು, ಕಾರ್ಯಕ್ರಮಗಳು ಏನ್ ಮಾಡ್ಬೇಕು ಅಂತ ಅಷ್ಟರಲ್ಲೇ ಇದ್ದಾರೆ ವಿನಃ ಸೈದ್ಧಾಂತಿಕವಾಗಿ ಇರ್ತಕ್ಕಂಥವ್ರು ಬಹಳ ಕಡಿಮೆ ಜನ. ಆದಷ್ಟು ಈಗ ಪ್ರಯತ್ನ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ದಿನನಿತ್ಯ ಅವ್ರ ಮೇಲೆ 54 ಕೇಸ್ ಇಡೀ ದೇಶದಲ್ಲಿ ಬುಕ್ ಮಾಡಿದ್ದಾರೆ. RSS ಅವರು, ಸಂಘದವರು ಎಲ್ಲ. ಅವ್ರು ಹೋರಾಟ ಮಾಡುವಾಗ ನಾವು ಅವ್ರ ಜೊತೆ ಕೈ ಜೋಡಿಸ್ಬೇಕಾಗಿದ್ದ ಜವಾಬ್ದಾರಿ ನಮ್ದು. ರಾಜಣ್ಣ ಅವರಿಗೂ ಇದೇ ತರದೊಂದು ಕ್ಷಮೆ ಕೇಳೋ ಅವಕಾಶ ಕೊಡಬಹುದಾಗಿರ್ತದೆ. ರಾಹುಲ್ ಗಾಂಧಿ ವಿರುದ್ಧ ಮಾತನಾಡಿದ್ರು ಅಂತ. ಈಗ ರಾಹುಲ್ ಗಾಂಧಿ RSS ನ ಸೋಲಿಸಬೇಕು ಅಂತ ಫಸ್ಟ್ ಹೇಳಿದ್ರು ಹಿಂದೆ. ರಾಜಣ್ಣ ಅವರು ಹೇಳಿಕೆಗೆ ವ್ಯತಿರಿಕ್ತ ನೋಡಿ, ರಾಜಣ್ಣ ಅವರು ರಾಹುಲ್ ಗಾಂಧಿ ವಿರುದ್ಧ ಎಲ್ಲೂ ಮಾತಾಡಿಲ್ಲ. ಕೆಲವು ವಿಚಾರಗಳನ್ನ ಹೇಳಿದ್ದಾರೆ ವಿನಃ ಅದು ತದ್ವಿರುದ್ಧವಾಗಿ ಕಂಡಿರಬಹುದು. ಯಾಕಂದ್ರೆ ನಾನು ಯೂತ್ ಕಾಂಗ್ರೆಸ್ ಅಲ್ಲಿ ನ್ಯಾಷನಲ್ ಲೆವೆಲ್ ಅಲ್ಲಿ ಇದ್ದಾಗ ಇನ್ನು ಶಿವಕುಮಾರ್ ಅವರು ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್, ರಾಜಣ್ಣ ಸ್ಟೇಟ್ ಅಲ್ಲಿ ವೈಸ್ ಪ್ರೆಸಿಡೆಂಟ್ ಇದ್ದವ್ರು ಯೂತ್ ಕಾಂಗ್ರೆಸ್. ನಮ್ಮ ಜೊತೆ ಇದ್ದವ್ರು ಎಲ್ರದ್ದು ನಮ್ಗೆ ಚೆನ್ನಾಗಿ ಗೊತ್ತಿದೆ ಯಾರ್ಯಾರ್ದು ನಿಲುವುಗಳು ಏನಿರುತ್ತೆ ಅಂತ ಹೇಳಿ. ಯಾರೂ ಸಹ ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥವ್ರು ರಾಹುಲ್ ಗಾಂಧಿ ಆಗ್ಲಿ, ಸೋನಿಯಾ ಗಾಂಧಿ ಆಗ್ಲಿ, ಅವ್ರ ವಿಚಾರಗಳು ಬಂದಾಗ ಅದರ ವಿರುದ್ಧ ಯಾರು ಸಹ ಮಾತಾಡೋದಿಲ್ಲ. ಮಾತಾಡಿರೋದು ನನ್ನ ಗಮನದಲ್ಲೂ ಇಲ್ಲ. ಆದ್ರಿಂದ ರಾಜಣ್ಣನೂ ಕಾಂಗ್ರೆಸ್ಸೇ, ಶಿವಕುಮಾರ್ ಅವರು ಕಾಂಗ್ರೆಸ್ಸೇ. ಕೆಲವು ಸಂದರ್ಭದಲ್ಲಿ ಆಗುತ್ತೆ, ಕೆಲವು ಸಂದರ್ಭದಲ್ಲಿ ಅನ್ಫೋರ್ಸೀನ್ ಅಂತ ನೋಡಿ, ಗೊತ್ತಿಲ್ಲದೆ ಆಗೋಗುತ್ತೆ, ಸರಿ ಹೋಗುತ್ತೆ, ಅದೇನು ತೊಂದರೆ ಇಲ್ಲ. ಯಾರು ಅದು ಬಿಡಿ. ಆ ನಿಷ್ಠೆ ಅನ್ನೋದು ಏನು ಅನ್ನೋದು ಅದನ್ನೆಲ್ಲ ಚರ್ಚೆ ಮಾಡೋದು ಬೇಕಾಗಿಲ್ಲ. ಅವ್ರು ಹೇಳಿದ್ರೆ ಭಾರಿ ಸಂತೋಷ. ಏನಂದ್ರಿ? ಹಾ ಆಯ್ತಲ್ಲ, ಅಲ್ಲಿ ಮುಗೀತಲ್ಲ. ಕ್ಷಮೆ ಕೇಳಿದ್ಮೇಲೆ ಆಗೋಯ್ತು. ಏನಿಲ್ಲ, ಅವರು ಕಾಂಗ್ರೆಸ್ ಅವರು ಕಾಂಗ್ರೆಸ್ಗೆ ತದ್ವಿರುದ್ಧವಾಗಿರ್ತಕ್ಕಂಥ ಸಂಘಟನೆಗಳಿಗೆ ಯಾರೂ ಸಹ ಒಂದು ರೀತಿಯ ಇಂಗ್ಲಿಷ್ ಅಲ್ಲಿ ಲೆಜಿಟಿಮೈಸ್ ಅಂತಾರೆ. ಅಂದ್ರೆ ಅದಕ್ಕೆ ನಾವು ಲೆಜಿಟಮೈಸ್ ಅಂತಂದ್ರೆ ಅದಕ್ಕೆ ಒಂದು ರೀತಿಯ ಗೌರವ ಸಿಗ್ತಕ್ಕಂಥ ಕೆಲಸಗಳು ಮಾಡಬಾರ್ದು. ಅದ್ ನಾನು ಹೇಳಿರೋದಲ್ಲ, ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ಅದು ಬೇರೆ ಪ್ರಶ್ನೆ. ಬಟ್ ನಂದು ಪ್ರಶ್ನೆ ಇಷ್ಟೇ, ಅವರು ಮುಖ್ಯಮಂತ್ರಿಗಳಾಗಿ ಉಪಮುಖ್ಯಮಂತ್ರಿಗಳಾಗಿ ಹೇಳಿದ್ರೆ ನಮ್ದೇನು ಅಭ್ಯಂತರ ಇಲ್ಲ. ಕಾಂಗ್ರೆಸ್ ಅಧ್ಯಕ್ಷರಾಗಿ ಹೇಳೋದು ತಪ್ಪಾಗುತ್ತೆ. ಯಾಕಂದ್ರೆ ನಾವು ಅದಕ್ಕೆ
ನ್ಯಾಯಸಮ್ಮತೆ ಕೊಡಕ್ಕೆ ಹೋಗ್ಬಿಟ್ರೆ ಜನ ತಪ್ಪು ತಿಳ್ಕೊಳ್ತಾರೆ. ಯಾಕಂದ್ರೆ ನಮ್ಮ ಸಿದ್ಧಾಂತವನ್ನ ನಂಬ್ಕೊಂಡಿರ್ತಕ್ಕಂಥ ಲಕ್ಷಾಂತರ ಜನ ಇದ್ದಾರೆ. ಅವ್ರ ಮನಸ್ಸಿಗೆ ಧಕ್ಕೆ ಬರಬಾರ್ದು. ನಮಗ್ ಸುಮ್ಮನೆ ನಮ್ಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಅಷ್ಟೇ. ಅಲ್ಲ, ಗೊಂದಲ ಅದೆಲ್ಲ ಸರಿ ಹೋಯ್ತಲ್ಲ. ಈಗ ಹೇಳಿದಾರಲ್ಲ, ಅದನ್ನ ಯಾವುದೇ ದುರುದ್ದೇಶದಿಂದ ನಾನು ಹೇಳಿಲ್ಲ, ಫ್ಲೋನಲ್ಲಿ ಬಂದಿದೆ ಅಂತ. ಸಾಫ್ಟ್ ಹಿಂದುತ್ವ, ಹಾರ್ಡ್ ಹಿಂದುತ್ವ ಅಂದ್ರೆ ನನಗೆ ಗೊತ್ತಿಲ್ಲ. ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಇದೀವಲ್ಲ, ನಾವು ಮಹಾತ್ಮ ಗಾಂಧಿ, ನೆಹರು, ವಿವೇಕಾನಂದ, ನಾರಾಯಣ್ ಗುರು, ಕನಕದಾಸ ಇವರ ಹಿಂದೂ ಧರ್ಮವನ್ನ ಪಾಲನೆ ಮಾಡ್ತಕ್ಕಂಥವ್ರು. ಬಿಜೆಪಿ RSS ಅವರು ಮಾಡ್ತಕ್ಕಂಥ ಹಿಂದುತ್ವ ಇದೆ ನೋಡಿ. ಸಾವರ್ಕರ್ರು, ಗೋಲ್ವರ್ಕರ್ರು, ಹೆರ್ಡೇವಾರು, ಗೋಡ್ಸೆ, ನಾಥುರಾಮ್ ಗೋಡ್ಸೆ ಹಿಂದುತ್ವವಾದಿಗಳು. ಅವರು ಹಿಂದೂ ಧರ್ಮದವರು ಅಲ್ಲ. ಹಿಂದೂ ಧರ್ಮವನ್ನ ರಾಜಕೀಯವಾಗಿ ಉಪಯೋಗಿಸ್ಕೊಳ್ತಕ್ಕಂಥವ್ರು. ಧರ್ಮಸ್ಥಳ ಪ್ರಕರಣದಲ್ಲಿ ಧರ್ಮಸ್ಥಳದ ಸಮಾವೇಶ ಮಾಡಲಿಕ್ಕೆ ಹೊರಟಿದ್ದಾರೆ ಬಿಜೆಪಿ ಸರ್ಕಾರದ ವಿರುದ್ಧ. ನ್ಯಾಯ ತನಿಖೆ ಕೊಡಬೇಕು, ಇದು ಸರ್ಕಾರವೇ SIT ಮಾಡಿ ಷಡ್ಯಂತ್ರ ಮಾಡಿದೆ, ಸರ್ಕಾರವೇ ಕ್ಷಮೆ ಕೇಳಬೇಕು ಅನ್ನೋ ತರದಲ್ಲಿ ಆರೋಪ ಮಾಡ್ತಾರೆ. ಯಾವಾಗ್ಲೂ ಈಗ ಧರ್ಮಸ್ಥಳದ ವಿಚಾರ ನೀವು ತೆಗೆದುಕೊಂಡಾಗ ಎರಡು ಸಂಘ ಪರಿವಾರದ ದಿಗ್ಗಜರ ಜಗಳ ಇದು. ಒಬ್ರು ಕರಾವಳಿಯಲ್ಲಿದ್ದಾರೆ, ಒಬ್ರು ಘಟ್ಟದ ಮೇಲಿದ್ದಾರೆ. ಈ ಎರಡು ವೈಯಕ್ತಿಕವಾದ ಜಗಳವನ್ನ ಇಡೀ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಬರ್ತಕ್ಕಂಥ ಕೆಲಸ ಆಗ್ತಾ ಇದೆ. ಮಹಾನ್ ನಾಯಕರು ಭಾಷಣ ಮಾಡ್ತಾ ಇದ್ದಾರೆ. ಇದೇ ಇಂದಿನ ಬಿಜೆಪಿ ಅಧ್ಯಕ್ಷರು ಕಟೀಲ್ರು ಮತ್ತೆ ನಮ್ಮ ಸುನೀಲ್ ಕುಮಾರ್ ಅವರೇ ಮೊದಲು ಸೌಜನ್ಯ ವಿಚಾರದಲ್ಲಿ ಅಲ್ಲಿ ಹೋಗಿ ಧರ್ಮಸ್ಥಳದ ವಿರುದ್ಧ ಮಾತಾಡಿ ತನಿಖೆ ಆಗಬೇಕು ಅಂತೆಲ್ಲ ಅವರೇ ಕೂಗಾಡಿದ್ದು, ಆರ್ಭಟ ಮಾಡಿದ್ದು. ಇವತ್ತೇನೋ ನ್ಯಾಯ ಕೊಡಿಸ್ತೀವಿ ಅಂತ ಹೋಗಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಅವರಿಗೆ ಬಡವರ ಬಗ್ಗೆ, ಹಸಿವಿನ ಬಗ್ಗೆ, ಉದ್ಯೋಗದ ಬಗ್ಗೆ, ನಿರುದ್ಯೋಗದ ಬಗ್ಗೆ ಇವೆಲ್ಲ ಮಾತಾಡ್ಲಿಕ್ಕೆ ಅವ್ರಿಗೆ ಗೊತ್ತಾಗೋದಿಲ್ಲ. ಅವ್ರಿಗೆ ಮಾತಾಡಕ್ಕೆ ಬರೋದೇ ಪಾಳು ಬಿದ್ದಿರೋ ಸ್ಮಶಾನ, ಮುರುಕು ಬಿದ್ದಿರೋ ದೇವಸ್ಥಾನ, ಆಮೇಲೆ ಈ ಕೆಲ್ಸಕ್ಕೆ ಬಾರದಿರೋ ಯಾವುದಾದ್ರೂ ಪೂಜಾ ಮಂದಿರಗಳನ್ನ ಹುಡುಕ್ತಾರೆ ವಿನಃ ಬಡವರು ಜೀವನ ಕಟ್ಕೊಳ್ತಕ್ಕಂಥದ್ದು ಯಾವ ರೀತಿ ಅನ್ನೋದನ್ನ ಎಲ್ಲೂ ಸಹ ಭಾಷಣ ಮಾಡೋಕ್ಕೆ ಅವ್ರಿಗೆ ಬರೋದೂ ಇಲ್ಲ. ಆದ್ರಿಂದ ಇವೆಲ್ಲ ಹುಡುಕ್ತಾ ಇರ್ತಾರೆ. ಅದಕ್ಕೆ ಸರ್ಕಾರ ಶಕ್ತಿಯುತವಾಗಿದೆ, ಅದಕ್ಕೆ ಸರಿಯಾದ ಉತ್ತರ ಕೊಡುತ್ತೆ. ನಮ್ಮ SIT ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಅದು ಕಾಲ ಮಿತಿ ಮಾಡೋದು ಒಳ್ಳೇದು. ಯಾಕಂದ್ರೆ ಅದು ಅಗತ್ಕೊಂಡು ಹೋಗ್ತಾ ಇದ್ರೆ ವರ್ಷಾನುಗಟ್ಟಲೆ ಹೋಗೋದು. ಇದು ಮಾತಾಡ್ತಾ ಇಲ್ಲ ಅವರು. ಆದ್ರಿಂದ ಇವರು ಹಣೆ ಬರನೇ ಅಷ್ಟು. ಧನ್ಯವಾದಗಳು, ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.